ಆರಾಮದಾರೆ. ಅವರೆಲ್ಲ ಬರೋದು ಎಷ್ಟು 5-10% ಬರ್ತಾರೆ. ಉಳಿದು 90% ಅವರ ಬಡವರೇ ಇದ್ವಿ. ಇವ್ರನ್ನ ಒಂದು ಮಾಡೋದು ಕೆಲಸ ಕ್ರಿಯಾಶೀಲಾಗಿ ಮಾಡುವಂಥದ್ದು. ಗಾಂಧಿಯಂಗ ಪಾದಯಾತ್ರೆ ಒಂದನ್ನು ಇಲ್ಲ ಇನ್ನೊಂದು ಮಾತು ಹೇಳಬೇಕಾಗಿದೆ ಇವರಿಬ್ಬರಿಗೂ. ಪಾದಯಾತ್ರೆ ಮಾಡೋದ್ರಿಂದ ಇನ್ನೂ ಸಮೀಪ ಆಗ್ತಿದೆ ಜನರಿಗೆ ಅನ್ನುವಂಥದ್ದು. ಇವತ್ತು ರಾಹುಲ್ ಗಾಂಧಿ ಏನಾದರೂ 99 ಸೀಟ್ಗಳಿಗೆ ಗೆದ್ದಿದ್ರೆ, MP ಗಳಿಗೆ ಗೆದ್ದಿದ್ರೆ, ರಾಹುಲ್ ಗಾಂಧೀಜಿ ಹೆಜ್ಜೆಯಲ್ಲಿ ಹೆಜ್ಜೆಟ್ಟೆ ಪಾದಯಾತ್ರೆ ಮಾಡಿ ಇಡೀ ದೇಶವನ್ನು ಬಸ್ ಯಾತ್ರೆ ಮಾಡಿದ್ದು ಅನ್ನೋದು ನಾವು ಗಮನಿಸಬೇಕಾಗಿದೆ. ಅದೇ ಕಾಲಕ್ಕೆ ಇನ್ನೊಂದು ಮಾತು ಹೇಳೋದು ಮರತನೇ ಸಂದರ್ಭ ಹೇಳಬೇಕಾಗಿದೆ. ಸಿದ್ದರಾಮಯ್ಯ ಒಳ್ಳೆ ನಾಯಕರಿದ್ದರು ಸಹಿತ ಅನಿವಾರ್ಯವಾಗಿ ಹಿಂದೆ ಕಟ್ಟು ಮುಂದೆ ಯಾರ್ಯಾರದು ಕಡೆಯಿಂದ ಫಂಡ್ ತೊಗೊಂಡು ಯಾರೊಂದು ಎಲ್ಲರೂ ಗೊತ್ತಿದ್ದ ವಿಷಯ, ಓಪನ್ ಸೀಕ್ರೆಟ್ ಅದ, ಅದಕ್ಕೆ ಪ್ರಶ್ನೆ ಇಲ್ಲ, ಅನಿವಾರ್ಯವಾಗಿ ಬಗ್ಗುವಂಥ ಪ್ರಸಂಗ ಬಂತು. ಅದ್ರ ವ್ಯವಸ್ಥೆ ಹಂಗದ, ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವು ಗಪ್ಪ ಆಗ್ಬೇಕಾಗಿದೆ, ತುಂಬ ಆಗ್ಬೇಕಾಗಿದೆ. ಬಟ್ ನಿಮ್ಮಿಬ್ಬರಿಗೂ ಒಬ್ಬ ಬಾಲಬ್ರಹ್ಮಚಾರಿ ಹಿಂದೆ ಚಿಗರಿ ಮಠದ ಶಕ್ತಿ ಅದ, ಅವರು ಪಾದಯಾತ್ರೆನೋ ಮತ್ತೆ ಜನಸಾಮಾನ್ಯರು ಎಪ್ಸೋಲ್ ಪ್ರಯತ್ನ ಸಾಕಷ್ಟು ಮಾಡಿದ್ರೆ ಯಶಸ್ವಿಯಾಗಿಲ್ಲ. ಬಟ್ ಇವ್ರಿಗೆ ಸಾಧ್ಯ ಹೇಗೆ ಆಗ್ತದಪ್ಪ ಅಂತಂದ್ರೆ ಗುರ್ಲಾಪುರ ಸಾಕ್ಷಿ ಇದೆ ನಮ್ಮ ಮುಂದೆ. ಗುರ್ಲಾಪುರದಲ್ಲೇ ಜನ ಎದ್ದು ನಿಂತದ, ರೈತರು ಎದ್ದು ನಿಂತಾರ, ಇಡೀ ರಾಜ್ಯ ತುಂಬ ಇವರಿಬ್ಬರು ಪರಿಚಯ ಇವತ್ತು ಆಗ್ಯದ. ಅದಕ್ಕೆ ಒಂದೇ ಸಣ್ಣ ದೋಷ ಆಗಬಾರ್ದು. ಅವರಿಬ್ಬರು ಒಂದು ಆತ್ಮೀಯತೆ ಅದ, ಹಾಗೆ ಉಳಿದವರಲ್ಲಿಯೂ ಆತ್ಮೀಯತೆ ಎಲ್ಲ ರೈತರಿಂದ ಪಡೆಯುವಂಥದ್ದು. ಮತ್ತು ಮನೆಗೆ ಹೋಗಿ ಮುಟ್ಟುವಂಥ ಕೆಲಸ ಮಾಡಿ ರೈತಿಗೆ ಏನಾದರೂ ಮಾರ್ಕೆಟ್ ಮಾಡಿ ಕೊಟ್ಟರೆ ಬರೀ 300-400 ಅಲ್ಲ, ನಿಮ್ಮ 4700 ರೂಪಾಯಿ ಖರ್ಚು ಬರೋ ಸುಳ್ಳೇನಲ್ಲ. ಅವು 4700 ಅಲ್ಲ, ಕೊಡಬೇಕಾಯ್ತು 5000 6000 ಕೊಡಬೇಕು. ಇವರು ಹಂಗೆ 10,000 ಅಂತಾರೆ ಚುನಾಪ್ನವ್ರು. 10,000 ಒಂದು ಟೈಮಿಗೆ ಬಂದ್ರೆ ನಾವು ರಾಕೆಟ್ದಾಗ ಅಡ್ಡಾಡ್ಬೋದು, ಅಥವಾ ವಿಮಾನದಾಗ ಅಡ್ಡಾಡ್ಬೋದು, ಅಥವಾ ಹೆಲಿಕಾಪ್ಟರ್ದಾಗ ಅಡ್ಡಾಡ್ಬೋದು ಅಂತೇಳಿ ಆ ಮಾತನ್ನು ಹೇಳುವಲ್ಲೇ ಸತ್ಯದ. ಯಾಕಂತಂದ್ರೆ ಮೂಲ ನಮ್ಮ ದೇಶದ ರೈತ ಏನಿದಾನಪ್ಪ ಅಂತಂದ್ರೆ ಇಲ್ಲಿವರೆಗೆ ಆತ್ಮಹತ್ಯೆ ಮಾಡ್ಕೊಂಡಿದ್ದು 50-60 ಲಕ್ಷ ಜನ ಆತ್ಮಹತ್ಯೆ ಮಾಡ್ಕೊಂಡಾರೆ. ಯಾಕಂದ್ರೆ ಸಾಲಕ್ಕಾಗಿ. ಇವತ್ತು ನೋಡಿ ಡಿಸಿಸ್ ಬ್ಯಾಂಕಲ್ಲಿ ಸಾಲ ತೊಗೊಳ್ತಾರೆ, ಅಥವಾ ಮತ್ತದು ಈ PKPST ಎಲ್ಲಿ ತೊಗೊಳ್ತಾರೆ. ಪಾಪ ಅದು ಬಡ್ಡಿ ಕಡಿಮೆ ಇರ್ತದೆ, ಅದು ಬಡ್ಡಿ ರಿಟರ್ನ್ ಅಪ್ ಇರ್ತದೆ. ಅದು ಬಡ್ಡಿ ಒಂದು ಸ್ವಲ್ಪ ಉಳಿತಾಯಕ್ಕಾಗಿ ಮತ್ತು ಪ್ರತಿ ವರ್ಷ ಒಟ್ಟು ಸಾಲ ಇರೋದಿಲ್ಲ ಅವರು. ನಮ್ಮ ರೈತ ತಾವು ಭಾಳಪ್ಪ ಅಂಬಲಿ ತಿರುವುದಿಲ್ಲ ಅಂದಂಗೆ ಇವ್ರ ಸಾಲನೇ ಇರೋದಿಲ್ಲ. ಇದು ಈ ಎಲ್ಲ ದಿಶೆಯಲ್ಲಿ ವಿಚಾರ ಮಾಡಿಕೊಂಡು ಯಾವುದೇ ರಾಜಕೀಯ ಪಕ್ಷ ಜೊತೆ ಗುರುತಿಸ್ಕೊಳ್ಳಾರ್ದ ಮೊನ್ನೆ MP ಪಾಟೀಲ್ ಜೊತೆ ಗುರುತಿಸ್ಕೊಂಡ್ರು. ಅದು ಒಳ್ಳೆಯವರು ಅವ್ರು ಇಲ್ಲ ಅಂತಲ್ಲ, ಅವ್ರ ಒಳ್ಳೆತನದ ಬಗ್ಗೆ ಇನ್ನೊಂದು ಅದನ್ನೆಲ್ಲ BJP ಅವ್ರು ದುರುಪಯೋಗ ಮಾಡ್ಕೊಳ್ಳೋಂಥದ್ದು ಇರ್ತದೆ. ಅವ್ರ ಕಡೆ ಅವರು ಕಾಂಗ್ರೆಸ್ ಅವರು ಇವರು BJP ಅವರು ಹೆಸರು ಕೆಡಿಸೋ ಪ್ರಸ್ತಾಪಗಳು ಇರ್ತಾವೆ. ನೀವು ಆಲ್ರೆಡಿ ಹೆಸರು ಆಗಿದ್ರಿ ಅಂತ ತಿಳ್ಕೊಂಡಿದ್ರಿ. ಯಾವ ರಾಜಕೀಯ ಪಕ್ಷ ಬೇಕಾಗಿಲ್ಲ, ಎಲ್ಲ ಒಂದವು. ಅದಕ್ಕಾಗಿ ಅದಕ್ಕಿಂತ ಮುಖ್ಯವಾಗಿ ನೀವು ಸ್ವತಃ ರೈತರ ಜೊತೆ ಕೂಡೋದು, ಇನ್ನುಳಿದವ್ರ ಜೊತೆ ಕೂಡಿಕೊಂಡು ಒಂದು ಜಾತ್ಯತೀತ ಧರ್ಮಾತೀತ ಹೋರಾಟಕ್ಕೆ ಸ್ವಾರ್ಥ ತ್ಯಾಗದ ಹೋರಾಟ ಮಾಡಿದರೆ ನಿಶ್ಚಿತವಾಗಿಯೂ ರೈತ ಸಂಘದವರು ಮತ್ತು ಜೊತೆಗೆ ಇನ್ನುಳಿದ ಹೇಳಿದ್ನಲ್ಲಿ ಇವರೆಲ್ಲ ಕೂಡಿದರೆ ಈ ರಾಜ್ಯಕ್ಕಲ್ಲ ಇಡೀ ದೇಶಕ್ಕೊಂದು ವ್ಯವಸ್ಥೆಯನ್ನು ಬದಲು ಮಾಡೋ ಸಾಧ್ಯತೆಗಳಿದ್ದಾವೆ. ಇನ್ನೊಂದು ಅತಿಥಿ ಅನಿಸ್ಬೋದು, ಬಟ್ ಅನ್ನಿಸ್ತಾಗಿ ಹೇಳಬೇಕಾಗ್ತದೆ. ಯಾಕಂದ್ರೆ ಹೋರಾಟ ಒಂದರಿಂದ ಹುಟ್ಟುವಂಥದ್ದಲ್ಲ ಅನ್ನೋದು ಇತಿಹಾಸದಿಂದ ಕಲಿತಂಥ ಪಾಠಗಳಿದ್ದಾವೆ. ಆ ದಿಶೆಯಲ್ಲಿ ಇವರು ಪ್ರಯತ್ನ ಮಾಡಿದರೆ ಭವಿಷ್ಯದಲ್ಲಿ ಈ ಅಣ್ಣಾ ಹಜಾರೆ ಮಾಡಿದ ತಪ್ಪಾಗಿರ್ಬೋದು, ಜಯಪ್ರಕಾಶ್ ನಾರಾಯಣ ಮಾಡಿದ ತಪ್ಪಾಗಿರ್ಬೋದು, ಪ್ರೊಫೆಸರ್ ನಂಜುಂಡ ಸ್ವಾಮಿ ಅವ್ರು ಮಾಡಿದ ತಪ್ಪಾಗಿರ್ಬೋದು, ಬಾಬಾಗೌಡ ಪಾಟೀಲ್ ಮಾಡಿದ ತಪ್ಪಾಗಿರ್ಬೋದು, ರುದ್ರೇಶ್ ಅವ್ರು ಮಾಡಿದ ತಪ್ಪಾಗಿರ್ಬೋದು, ಇವೆಲ್ಲ ತಪ್ಪುಗಳು ತಿದ್ದುಕೊಂಡು ಇದೆಲ್ಲ ಗೊತ್ತದ ನಮ್ಮ ಗಂಗಾಧರಪ್ಪನವ್ರಿಗೆ, KT ಗಂಗಾಧರ್ ಅವ್ರಿಗೆ, ಅವರೆಲ್ಲರ ಜೊತೆ ಚರ್ಚೆ ಮಾಡಿಕೊಂಡು ಎಲ್ಲರನ್ನೂ ವಿಶ್ವಾಸ ತೆಗೆದುಕೊಂಡು ಹೋದ್ರೆ ನಿಶ್ಚಿತವಾಗಿ ಜೋಡಿ ಈ ನಾಡಿಗೆ ಒಂದು ಆಸ್ತಿ ಆಗ್ತದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅಂತ ನಮ್ಮ ಅನಿಸಿಕೆ ಕೆಲವು ಮಾತುಗಳು ನಿಮ್ಮ ಜೊತೆಗೆ ಮಾತಾಡಿದ್ದೀನಿ. ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿರಿ. H60 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.